ವೀಕ್ಷಕರೇ ಸ್ವಾಗತ. ನೀವು ನೋಡ್ಬೋದು ಇದೀಗ ಬಸ್ಸಿನಲ್ಲಿ ವಿದ್ಯಾರ್ಥಿಗಳ ಪರದಾಟವನ್ನು. ಈ ಒಂದು ವಿಡಿಯೋವನ್ನು ನಾನು ಶಿಕಾರಿಪುರ ಬಸ್ ಸ್ಟ್ಯಾಂಡ್ನಲ್ಲಿ ಮಾಡಿದಂಥದ್ದು. ನೋಡಿ, ಈ ಒಂದು ಬಸ್ ಏನಿದೆ ಬೇಗೂರು ಮತ್ತು ಹಾಗೆ ಬೈರನಹಳ್ಳಿಗೆ ಹೋಗುವಂಥ ಬಸ್ ಅಂತೆ. ನಾನಲ್ಲಿ ವಿಚಾರಿಸಿದಾಗ ಅಲ್ಲಿ ಕೆಲವೊಬ್ಬರು ಹೇಳಿದ್ದು ಬಸ್ಸಿಗೆ ಆ ವಿದ್ಯಾರ್ಥಿಗಳು ಮುಗಿ ಬೀಳ್ತಾ ಇದ್ದಾರೆ. ಇಡೀ ಬಸ್ ತುಂಬ ಹೇಗೆ ಅಂತಂದರೆ ಒಂದು ಸಣ್ಣ ಕಾಲು ಹೆಜ್ಜೆ ಇಡೋದಕ್ಕೂ ಅಲ್ಲಿ ಜಾಗ ಇಲ್ಲ. ಪಾಪ ಆ ಮಕ್ಕಳು ಪರದಾಡ್ತಾ ಇದ್ದಾರೆ. ಅಲ್ಲಿ ನಿಂತ್ಕೊಳ್ಳೋಕ್ಕೂ ಸಹ ಜಾಗ ಇಲ್ಲ. ಉಳಿದವರು ಹಿಂದೆ ಉಳ್ಕೊಂಡಿರೋರು ಹಾಕಿ ದಬ್ತಾ ಇದ್ದಾರೆ. ಹಾಗೆ ಇನ್ನು ಉಳಿದಿರೋರು ಅವರನ್ನು ಮುಂದೆ ತಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆ ಮಕ್ಕಳು ಪರದಾಟ ಬೇಡ. ಅದಾದಮೇಲೆ ಯಾರಿಗೂ ನಿಂತ್ಕೊಳ್ಳೋಕೆ ಜಾಗ ಇಲ್ಲ. ಯಾರಾದರೂ ನೋಡಿದಂತಹ ಅಥವಾ ಗಮನಿಸಿದಂತಹ ಅಧಿಕಾರಿಗಳು ದಯವಿಟ್ಟು ಈ ವಿದ್ಯಾರ್ಥಿಗಳಿಗೊಂದು ವ್ಯವಸ್ಥೆ ಮಾಡಿಕೊಡಿ, ಅಥವಾ ಈ ವಿಡಿಯೋವನ್ನು ನೋಡಿದವರು ಆದಷ್ಟು ಶೇರ್ ಮಾಡಿ ಅಲ್ಲಿಯ ಒಂದು ಅಧಿಕಾರಿಗಳಿಗೆ ತಲುಪೋ ಹಾಗೆ. ಅಲ್ಲಿಗೆ ಒಂದು ಸ್ವಲ್ಪ ಹೆಚ್ಚದಾಗಿ ಬಸ್ಸಿನ ವ್ಯವಸ್ಥೆ ಮಾಡಿದ್ರೆ ಆ ಸಮಯಕ್ಕೆ, ಇದು ಶಾಲೆ ಬಿಡುವಂತಹ ಸಮಯ ಮತ್ತು ಕಾಲೇಜ್ ಬಿಡುವಂತಹ ಸಮಯ ಮಕ್ಕಳಿಗೆ. ಇಲ್ಲಿ ನೋಡಿ, ಹಿಂದೆ ನಿಂತ್ಕೊಂಡು ಕೂಗಾಡ್ತಿದ್ದಾರೆ, ದಬ್ತಾ ಇದ್ದಾರೆ. ಆದರೆ ಅಲ್ಲಿ ಮುಂದೆ ಹೋಗೋಕ್ಕೆ ಜಾಗ ಇಲ್ಲ. ಅಲ್ಲಿ ಮಕ್ಕಳಿಗೆ ತುಂಬಿಟ್ಟಿದ್ದಾರೆ ಆಲ್ರೆಡಿ. ಬಸ್ ಒಳಗಡೆ ಒಂದು ಸಣ್ಣ ಕೈ ಆಡಿಸೋದಕ್ಕೂ ಜಾಗ ಇಲ್ಲ. ಬಸ್ಸಿಗೆ ಜಾಗ ಸಾಕಾಗದೆ ಮಕ್ಕಳು ಒದ್ದಾಡ್ತಾ ಇದ್ದಾರೆ. ಯಾರಾದರೂ ನೋಡಿದಂತಹ ಅಧಿಕಾರಿಗಳು ಈ ಮಕ್ಕಳಿಗೆ ಸ್ವಲ್ಪ ವ್ಯವಸ್ಥೆ ಮಾಡಿಕೊಡಿ. ಆ ಸಮಯದಲ್ಲಿ ಇನ್ನೊಂದು ಸ್ವಲ್ಪ ಹೆಚ್ಚು ಬಸ್ಸನ್ನು ಬಿಡುವಂಥ ವ್ಯವಸ್ಥೆ ಮಾಡಿದ್ರೆ ಪಾಪ ಅವರು ಈ ಪರದಾಟ ತಪ್ಪುತ್ತೆ. ಏನಾದರೂ ಬಸ್ ಚಲಾಯಿಸುವಂಥ ಸಮಯದಲ್ಲಿ ಒಂದು ಚೂರು ಹೆಚ್ಚು ಕಡಿಮೆ ಆದ್ರೂ ಸಹ ಮಕ್ಕಳು ಬೀಳುವಂಥ ಚಾನ್ಸ್ ಇದೆ, ಅಥವಾ ಕೆಲವೊಂದು ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳಾಗುವಂಥ ಚಾನ್ಸಸ್ ಇದೆ. ಪಾಪ ಇಷ್ಟೊಂದು ಪರದಾಡಿಕೊಂಡು ಅವರು ಮನೆಗೆ ಹೋಗ್ಬೇಕಲ್ಲ. ಯಾಕಂದರೆ ಅಲ್ಲಿ ನೋಡಿ, ನಿಲ್ಲೋಕ್ಕೂ ಸಹ ಜಾಗ ಇಲ್ಲ. ಹಿಂದೆ ನಿಂತಿರುವಂತಹ ವ್ಯಕ್ತಿಗಳು ಹಾಕಿ ತಳ್ತಾ ಇದ್ದಾರೆ. ತುಂಬಾ ಕೆಟ್ಟದಾಗಿದೆ ಅಲ್ಲಿಯ ಪರಿಸ್ಥಿತಿ. ನನಗೆ ನೋಡಿ ತುಂಬಾ ಬೇಜಾರಾಯಿತು. ಮಕ್ಕಳುಗಳಿಗೆ ಇಷ್ಟೊಂದು ತೊಂದರೆ ಆಗ್ತಿದೆಯಲ್ಲ ಅಂತ. ದಯವಿಟ್ಟು ಯಾರಾದರೂ ನೋಡಿದಂತಹ ಅಧಿಕಾರಿಗಳು ಈ ಮಕ್ಕಳಿಗೆ ಇನ್ನೊಂದು ಸ್ವಲ್ಪ ಹೆಚ್ಚಿನ ಬಸ್ಸಿನ ವ್ಯವಸ್ಥೆ ಮಾಡಿಕೊಡುವಂಥದ್ದು ಒಳ್ಳೆಯದು ಅಂತ ಕೇಳ್ಕೊತೀನಿ. ವೀಕ್ಷಕರೇ, ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.